ಬೇಲ್ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ಅಂತ ಪವಿತ್ರ ಗೌಡ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿದ್ರು. ದರ್ಶನ್, ಪವಿತ್ರ ಗೌಡ ಹಾಗೆ ಎಲ್ಲಾ ಆರೋಪಿಗಳ ಬೇಲನ್ನ ಕೂಡ ಕ್ಯಾನ್ಸಲ್ ಮಾಡಿ ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿತ್ತು. A1 ಆರೋಪಿಯಾದಂತಹ ಪವಿತ್ರ ಗೌಡಗೆ ಇದೀಗ ಭಾರಿ ಹಿನ್ನಡೆಯೇ ಆಗಿದೆ. ಹಾಗೆ A2 ನಟ ದರ್ಶನ್ ಈಗ ಮತ್ತೆ ಅದೇ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಂತಹ A1 ಆರೋಪಿ ಪವಿತ್ರ ಗೌಡಗೆ ಈಗ ಮತ್ತೆ ಗ್ರಹಚಾರ ಕೆಟ್ಟಿದೆ ಅನ್ನಿಸ್ತಾ ಇದೆ. ಬೇಲ್ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ಅಂತ ಪವಿತ್ರ ಗೌಡ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿದ್ರು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಇದೀಗ ವಜಾ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾಕೆ ಪವಿತ್ರ ಗೌಡ ಸಲ್ಲಿಸಿದಂತಹ ಈ ಒಂದು ಪುನರ್ ಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು? ಈಗಾಗಲೇ ಇದಕ್ಕೂ ಮುಂಚೆ ಹೈಕೋರ್ಟ್ ನೀಡಿದಂತಹ ಬೇಲನ್ನ ರದ್ದು ಮಾಡಿ ಅಂತ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು. ಆ ಒಂದು ಅರ್ಜಿಯ ವಿಚಾರಣೆಯನ್ನ ಸಹ ಸುಪ್ರೀಂ ಕೋರ್ಟ್ ನಡೆಸಿ ದರ್ಶನ್, ಪವಿತ್ರ ಗೌಡ ಹಾಗೆ ಎಲ್ಲಾ ಆರೋಪಿಗಳ ಬೇಲನ್ನ ಕೂಡ ಕ್ಯಾನ್ಸಲ್ ಮಾಡಿ ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿತ್ತು. ಮೊನ್ನೆ CCH ಕೋರ್ಟ್ನಲ್ಲಿ ನಡೆದಂತಹ ಒಂದು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅದು ನಡೆದ ಬಳಿಕ ಪವಿತ್ರ ಗೌಡ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಈ ಒಂದು ಮರು ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದ್ರು. ಹೌದು, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿಯಾದಂತಹ ಪವಿತ್ರ ಗೌಡಗೆ ಇದೀಗ ಭಾರಿ ಹಿನ್ನಡೆಯೇ ಆಗಿದೆ. ಈ ರೀತಿ ಈಗ ಸದ್ಯಕ್ಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಆಕೆ ಸಲ್ಲಿಸಿದಂತಹ ಪುನರ್ ಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅದರಿಂದಲೇ ಈಗ ಪವಿತ್ರ ಗೌಡ ಜೈಲಿನಲ್ಲಿ ಇರೋದು ಬಿಟ್ರೆ ಬೇರೆ ದಾರಿ, ಯಾವುದೇ ದಾರಿ ಪವಿತ್ರ ಗೌಡ ಮುಂದೆ ಇಲ್ಲ, ಕಾಣ್ತಾನೂ ಇಲ್ಲ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಹಾಗೆ A2 ನಟ ದರ್ಶನ್ ಹಾಗೆ ಇತರರ ವಿರುದ್ಧ ಕೂಡ ಈಗಾಗಲೇ ವಿಚಾರಣಾ ನ್ಯಾಯಾಲಯ ದೋಷಾರೋಪ ಪಟ್ಟಿಯನ್ನ ಹೊರಸಿದ್ದು, ಇಲ್ಲ ಇದನ್ನೆಲ್ಲ ನಾವು ಯಾರು ಮಾಡಿಲ್ಲ ಅಂತ ಆರೋಪಿಗಳು ಸಹ ನಿರಾಕರಣೆ ಮಾಡಿದ್ರು. ಈಗ ಮತ್ತೆ ಅದೇ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದ್ದಾರೆ. ಇಂತಹ ಹೊತ್ತಿನಲ್ಲಿಯೇ ಜಾಮೀನು ರದ್ದುಗೊಳಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನ ಮರು ಪರಿಶೀಲನೆ ಮಾಡಿ ಅಂತ ಹಾಗೆ ತನಗೆ ಜಾಮೀನನ್ನ ಕೊಡಿ ಅಂತ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಈ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿ ಆದೇಶವನ್ನ ಹೊರಡಿಸಿದೆ. ಆಗಸ್ಟ್ 14, 2025ರಂದು ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ಪವಿತ್ರ ಗೌಡ ಮತ್ತೆ ಇತರ ಆರೋಪಿಗಳಿಗೆ ಜಾಮೀನನ್ನ ನೀಡಿದಂತಹ ಡಿಸೆಂಬರ್ 13, 2024ರ ಆದೇಶವನ್ನ ರದ್ದುಗೊಳಿಸಿತ್ತು. ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳಾದಂತಹ JB ಪಾಡಿವಾಲಾ ಹಾಗೆ R ಮಹಾದೇವನ್ ಅವರಿದ್ದಂತಹ ಪೀಠ ಪವಿತ್ರ ಗೌಡ ಜಾಮೀನನ್ನ ರದ್ದುಗೊಳಿಸಿದಂತಹ ಆದೇಶದ ಕುರಿತು ಸಲ್ಲಿಸಲಾದಂತಹ ಮರುಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಿತ್ತು. ಹಾಗಾದ್ರೆ ಯಾವ ಒಂದು ಆಧಾರದ ಮೇಲೆ ಆ ಒಂದು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತು ಅನ್ನೋದನ್ನ ನೋಡೋದಾದ್ರೆ, ನ್ಯಾಯಾಲಯ ತನ್ನ ಆದೇಶದಲ್ಲಿ ನಾವು ಆ ಆದೇಶ ಮತ್ತು ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೇವೆ. ನಮ್ಮ ಅಭಿಪ್ರಾಯದಲ್ಲಿ ಮರು ಪರಿಶೀಲನೆ ಮಾಡೋದಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲ, ಅದರಿಂದ ಅರ್ಜಿಯನ್ನ ತಿರಸ್ಕಾರ ಮಾಡಲಾಗುತ್ತೆ ಅಂತ ಹೇಳಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರೋಪಿಗಳಾದಂತಹ ಪವಿತ್ರ ಗೌಡ, ದರ್ಶನ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್ ಹಾಗೆ ಪ್ರದೋಷ್ ರಾವ್ ಜಾಮೀನನ್ನ ರದ್ದುಗೊಳಿಸಿ ಆದೇಶಗೊಳಿಸಿತ್ತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರೋಪಿಗಳಾದಂತಹ ಪವಿತ್ರ ಗೌಡ, ದರ್ಶನ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್ ಹಾಗೆ ಪ್ರದೋಷ್ ಜಾಮೀನನ್ನ ರದ್ದುಗೊಳಿಸಿ ಆದೇಶಗೊಳಿಸಿತ್ತು. ಇನ್ನು ಈ ಪ್ರಕರಣದಲ್ಲಿ ಒಟ್ಟು 17 ಮಂದಿ ಆರೋಪಿಗಳು, ಆದ್ರೆ 6 ಆರೋಪಿಗಳ ಜಾಮೀನು ರದ್ದುಗೊಳಿಸುವಂತೆ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲವಾದಂತಹ ಸಂದೇಶವನ್ನ ಕಳಿಸಿದ್ದ. ಇನ್ನು ಇದೇ ಕಾರಣಕ್ಕೆ ಎಲ್ಲಾ ಆರೋಪಿಗಳು ಸೇರಿ ಸಂಚನ್ನ ರೂಪಿಸಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಬೆಂಗಳೂರು ನಗರದ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಕಟ್ಟಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡೆದು ಹಲ್ಲೆಯನ್ನ ಮಾಡಿದ್ದಾರೆ. ಎರಡನೇ ಆರೋಪಿ ದರ್ಶನ್ ಆತನ ಪ್ಯಾಂಟ್ ಅನ್ನ ಬಿಚ್ಚಿ ಹಲ್ಲೆ ನಡೆಸಿದ್ದಾರೆ. ಉಳಿದ ಕೆಲ ಆರೋಪಿಗಳಿಗೆ ಹಣದ ಆಸೆಯನ್ನ ತೋರಿಸಿ ಸಂಚಿನಲ್ಲಿ ಭಾಗಿಯಾಗುವಂತೆ ಮಾಡಲಾಗಿದೆ. ಹತ್ಯೆ ಬಳಿಕ ಸಾಕ್ಷ್ಯ ನಾಶ, ಕೃತ್ಯದ ವೇಳೆ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಂತಹ ಫೋಟೋವನ್ನ ಡಿಲೀಟ್ ಕೂಡ ಮಾಡಲಾಗಿದೆ. ಈ ರೀತಿ ಎಲ್ಲಾದು ಸೇರಿದಂತೆ 17 ಜನರ ವಿರುದ್ಧ ಹಲವಾರು ಒಂದು ದೋಷಾರೋಪಗಳು ಇದಾವೆ ಅಂತ, ಜೊತೆಗೆ ಆರೋಪಿಗಳು ನಮಗೂ ಕೊಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ,
ಹಾಗೆ ನಮ್ಮ ಮೇಲಿರುವಂತಹ ಆರೋಪಗಳು ಎಲ್ಲಾ ಸಹ ಸುಳ್ಳು, ಪ್ರಕರಣದ ವಿಚಾರಣೆ ಎದುರಿಸೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಕೂಡ ನ್ಯಾಯಾಲಯಕ್ಕೆ ತಿಳಿಸಿದ್ರು. ಅದೇ ರೀತಿ ಕೋರ್ಟ್ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಕೂಡ ನಿಗದಿ ಮಾಡಲಾಗಿದೆ. ಹಾಗೆ ಪವಿತ್ರ ಗೌಡ ವಿಚಾರಕ್ಕೆ ಬಂದ್ರೆ ಅವ್ರು ಹೇಳೋ ಪ್ರಕಾರ ನನಗೆ ಚಿಕ್ಕ ಮಗಳಿದ್ದಾಳೆ, ಅವಳನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಸಹ ಇಲ್ಲ, ಅದರಿಂದ ಜಾಮೀನನ್ನ ರದ್ದುಗೊಳಿಸುವಂತಹ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು, ಹಾಗೆ ಜಾಮೀನು ನೀಡಬೇಕು ಅಂತ ಅರ್ಜಿಯಲ್ಲಿ ಪವಿತ್ರ ಗೌಡ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಿದೆ. ಇನ್ನು ಈ ಪ್ರಕರಣದಲ್ಲಿ ಮುಂದೆ ಪವಿತ್ರ ಗೌಡ ಜಾಮೀನನ್ನ ಪಡೆಯೋದಕ್ಕೆ ಮೊದಲು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ಒಟ್ನಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಸುಪ್ರೀಂನಲ್ಲೂ ಸಹ ಹಿನ್ನಡೆಯಾಗಿದ್ದು ನವೆಂಬರ್ 10ಕ್ಕೆ ಅವರ ಭವಿಷ್ಯ ನಿರ್ಧಾರ ಆಗಲಿದೆ ಅಂತ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.